ನಿಮ್ಮನ್ನು ನೋಡ್ಕೊಳ್ಳಿ ಮೊದಲಿಗೆ, ಬೇರೆಯವ್ರದ್ದು ಯಾಕೆ ನಿಮಗೆ ಬೇಕು? ಇವಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನನಗೆ ಯೂಟ್ಯೂಬ್ನವ್ರು ಕೊಡ್ತಾ ಇದ್ದಾರಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ, ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬೆಳಗ್ಗೆ ಸ್ನಾನ ಪೂಜೆ ಆಲ್ರೆಡಿ ಬಟ್ಟೆದೆಲ್ಲ ತೊಳೆದಿದ್ದೀನಿ. ಮೋಡ ಕವಿದ ವಾತಾವರಣ ಇದೆ. ಇವತ್ತೇನು ಮಳೆ ಇಲ್ಲ ಅಷ್ಟೊಂದು, ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅದು ಕೂಡ. ಅದಕ್ಕಾಗಿ ಕೂತಿದ್ದೀನಿ ನೋಡಿ. ಶ್ರೇಯಾ ಅಂತ ಹೋಗಿದ್ದಾಳೆ. ಸ್ವಲ್ಪ ಬೇಜಾರಿನ ಸಂಗತಿನ ಅಂತ ಹೇಳ್ಬೋದು. ಹೆಣ್ಮಕ್ಳು ಏನೇ ಮಾಡಿದರೂ ತಪ್ಪು ತಪ್ಪು ತಪ್ಪು. ಯಾಕೆ ಅದು ತಪ್ಪು? ಯಾಕೆ ಗಂಡು ಮಕ್ಕಳು ಅದು ಏನು ಮಾಡಿದರೂ ಸರಿ, ಅದರಲ್ಲಿ ಬಡವರ ಹೆಣ್ಮಕ್ಳು ಏನೂ ಮಾಡಬಾರ್ದಲ್ಲ. ನಿಮ್ಗೆ ಯಾಕೆ ಬಡವ್ರ ಹೆಣ್ಮಕ್ಳ ಮೇಲೆ ಅಷ್ಟೊಂದು ಕಣ್ಣು? ಅವ್ರು ಮುಂದುವರೆದ್ರೆ ನಿಮಗೆ ಇಷ್ಟ ಆಗಲ್ವಾ? ಅವ್ರು ಮುಂದೆ ಹೋದರೆ ನಿಮಗೆ ಕಷ್ಟ ಆಗುತ್ತೆ ಅಂಥೇಳಿ ನೀವು ಈ ಥರ ಮಾಡ್ತಾಯಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗೆ. ನಿನ್ನೆಯಿಂದಾತು ತುಂಬಾ ಬೇಜಾರಂದರೆ ಬೇಜಾರಾಗಿದೆ. ಅದಕ್ಕಾಗಿ ಸ್ನೇಹಿತರೆ, ಯಾವತ್ತು ಯಾವ ಹೆಣ್ಮಕ್ಳಿಗೆ ಏನೋ ಅನ್ಲಿಕ್ಕೆ ಹೋಗಬೇಡಿ. ಅವ್ರು ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳಿ. ತಪ್ಪು ಮಾಡದೇ ಇದ್ದರೆ ಯಾಕೆ? ಅವರು ಹೊರಗಡೆ ಹೋಗಿ ಕೆಲಸ ಮಾಡಬೇಕಂತೇನಿಲ್ಲಲ್ಲ. ಮನೇಲಿ ಕೂತು ಯಾವುದಾದ್ರೂ ಬಿಸ್ನೆಸ್ ಆಗಲಿ, ಏನಾದರೂ ಬಿಸ್ನೆಸ್ಸಿಗೆ ಏನೇ ಮಾಡ್ಲಿಕ್ಕೆ ಕಷ್ಟ ಆದ್ರೂ ಅಮೌಂಟ್ ಆಗಲಿ, ಯೂಟ್ಯೂಬ್ ಚಾನಲ್ ಮಾಡಿದರೆ ಇದರಲ್ಲಿ ಏನು ತಪ್ಪಿದೆ? ಯಾವ ತಪ್ಪಿದೆ ಇದರಲ್ಲಿ? ಯೂಟ್ಯೂಬ್ ಚಾನಲ್ ಮಾಡಿದರೆ ಅದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಾವು ಕೆಟ್ಟದ್ದು ಹಾಕಿದರೆ ನೀವು ಹೇಳ್ಬೋದು, ನಮಗೆ ತಿದ್ದಿ ಬುದ್ಧಿ ಹೇಳ್ಬೋದು. ನಾವು ಏನು ಕೆಟ್ಟದ್ದು ಹಾಕಿದ್ದೀನಿ ಅದರಲ್ಲಿ ನೀವು ಹೇಳಿ. ಒಂದು ಮಾತು ಸಹ ಯಾರಿಗೂ ಇಷ್ಟರವರೆಗೂ ಯಾವ ಕಡೆಯಲ್ಲಿ ಅವ್ರಿಗೆ ಏನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಏನೇ ಮಾಡಿದರೂ ನಾನು ಏನೊಂದು ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹೇಳಿದರೆ ನಿಮಗೂ ಪ್ರಾಬ್ಲಮ್, ನನಗೂ ಪ್ರಾಬ್ಲಮ್, ಎರಡೂ ಬರುತ್ತೆ. ಯಾವುದೇ ಆದ್ರೂ ನಂದು ಅಡುಗೆ ಆಯಿತು, ನನ್ನ ಕೆಲಸ ಆಯಿತು, ಯಾವುದನ್ನು ಯಾರು ಯೂಟ್ಯೂಬಲ್ಲಿ ನಾನು ಇಷ್ಟು 3 ವರ್ಷ ಆಗ್ತಾ ಬಂದು ಮಾಡಲಿಕ್ಕೆ ಒಂದು ದಿನವೂ ಹೇಳಿಲ್ಲ ಯಾರ ಬಗ್ಗೆನೂ. ನೀವು ಆ ಥರ ಹೇಳ್ಕೊಳ್ಳೋ ರೀತಿ ಮಾಡಿದರೆ ಒಂದಲ್ಲ ಒಂದು ದಿನ ನಾನು ಹೇಳಲೇಬೇಕಾಗುತ್ತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೇ ಬಿಡ್ತೇನೆ ನಿಮ್ಮ ಬಗ್ಗೆ. ಈ ಥರ ಮಾಡಿದರೆ ನಿಮ್ಮ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಮನೆತನ ಬಗ್ಗೆನೇ ಹಾಕ್ತೇನೆ ನಾನು. ಇರಲಿ ಸುಮ್ಮನೆ ಇರಲಿ ಅಂತ ನಾನು ಇದನ್ನು ಮಾಡ್ತಾಯಿದ್ರೆ ನೀವು ಇದನ್ನು ಮಾಡ್ತಾಯಿದ್ದೀರಲ್ಲ. ಒಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನಾವು ಹೇಗಿದ್ದೀವಿ ಅನ್ನೋದನ್ನು ತಿಳ್ಕೊಬೇಕು ನೀವು. ಹೋಗಿ ಅಲ್ಲಿ ಹೋಗಿ ಚುಚ್ಚೋದು, ಇಲ್ಲಿ ಹೋಗಿ ಚುಚ್ಚೋದು ಯಾಕೆ ಬೇಕ್ರಿ ಅದು ನಿಮಗೆ? ನಿಮ್ಮ ಮನೆಗೆ ತಿಂದು ನಿಮ್ಮ ಮನೆಯಲ್ಲಿ ಇದ್ದುಬಿಡಿ. ಬೇರೆಯವ್ರ ಮನೆಗೆ ಹೋಗಿ ಅದು ಕಾಜಿಲ್ಲ ನಿಮ್ಮ ಸುಮ್ಮನೆ ಮತ್ತೆ ಬೇಡ ನನಗೆ. ಅದಕ್ಕಾಗಿ ನೋಡಿ, ನಾನು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಾನು ಯಾವಾಗ ಬೇಕಾದರೂ ಬಂದರೂ ನಿಮ್ಮ ಹೆಸರಂತೂ ಗೊತ್ತಿದೆ ನನಗೆ, ಯಾರು ಹೇಳಿದ್ದೀರಿ ಯಾರು ಬಿಟ್ಟಿದ್ದೀರಿ ಅನ್ನೋದು ಗೊತ್ತಿದೆ. ಸುಮ್ಮನೆ ಯೂಟ್ಯೂಬಲ್ಲಿ ಹೇಳಿ ಅದು ಪ್ರಾಬ್ಲಮ್ ಮಾಡ್ಕೊಳಿಕ್ಕೆ ನನಗೂ ಇಷ್ಟ ಇಲ್ಲ. ನಿಮ್ಮದು ಮಾನ ಮರ್ಯಾದೆ ಹೋಗಬಾರ್ದು ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಡಿ. ಅದಕ್ಕಾಗಿ ಹೇಳೋದಿಷ್ಟು, ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಮನೆತನ ಹೇಗಿದೆ ಅದನ್ನು ತಿಳ್ಕೊಂಡು ನೀವು ಮಾತಾಡಿ. ನಾನು ಸೈಲೆಂಟಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ನನಗೆ ನಿನ್ನೆಯಿಂದ. ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಕಿವಿಗಡ್ಡೆ ಹಿಡಿದು ಕೇಳಿ, ನೀ ಇಂಥ ತಪ್ಪು ಮಾಡಿ ಅಂತನು ತಿದ್ಕೊಂಡು ನಡೀತಿ. ತಪ್ಪು ಮಾಡದೇ ಇದ್ದರೆ ಯಾಕೆ? ನಿಮ್ಮ ಮನೆಯಲ್ಲಿ ಎಷ್ಟು ತಪ್ಪುಗಳಿದೆ ನಾನು ಹುಡುಕಿ ತೋರಿಸಲ್ಲ ನಿಮಗೆ? ಬೇಡ. ಆ ಥರ ನೀವು ದೊಡ್ಡವರಿದ್ದೀರಿ ನನಗಿಂತ 2 ಪಟ್ಟು. ಆ ಥರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ. ನಾನು ಕೂಡ ಬೇಜಾರಾಗ್ತಾಯಿದೆ ಸ್ನೇಹಿತರೆ. ವಿಡಿಯೋ ಮಾಡಲಿಕ್ಕೂ ಮನಸ್ಸಿಲ್ಲ ನನಗೆ. ಅದಕ್ಕಾಗಿ ಏನಾದರೂ ರೆಸಿಪಿ ಮಾಡಬೇಕು. ರೆಸಿಪಿ ಮಾಡುವಾಗ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ. ಇಲ್ಲಿ ನಾನು ಈಗ ವೆಜ್ ಕಟ್ಲೆಟ್ ಮಾಡಬೇಕಂಥೇಳಿ ಇಲ್ಲೆಲ್ಲ ಪದಾರ್ಥ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವೆಜ್ ಕಟ್ಲೆಟ್ ಮಾಡಲಿಕ್ಕೆ ಸ್ವಲ್ಪ ಮೆಕ್ಕೆಜೋಳ ಇತ್ತಲ್ಲ, ಹಾಗಾಗಿ ಮೆಕ್ಕೆಜೋಳದ್ದು ಈಗ ವೆಜ್ ಕಟ್ಲೆಟ್ ರೆಡಿ ಮಾಡಬೇಕು. ಈಗ ಇದೆಲ್ಲ ಬೇಯಿಸ್ಲಿಕ್ಕೆ ಹಾಕ್ತೀನಿ. ಇದು ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿ, ಆಲೂಗಡ್ಡೆ. ನಾನು ಏನು ಮಾಡಿದೆ, ಪದಾರ್ಥಕ್ಕೆ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್. ಅದರಿಂದ ಒಂದು ಆಲೂಗಡ್ಡೆ ಬೇಯಿಸಿರೋವಂಥದ್ದು ಎತ್ತಿಟ್ಟಿದ್ದೀನಿ. ಅದೇ ಈಗ ಕನ್ಫ್ಯೂಸ್ ಆಗ್ತಾಯಿದೆ. ಇದಕ್ಕೆ ಬಟಾಟಿ ಬೇಕು ಬೇಯಿಸ್ಲಿಕ್ಕೆ. ಈಗ ಇದನ್ನು ಬೇಯಿಸ್ಲಿಕ್ಕೆ ಹಾಕಬೇಕು. ಅದರೊಟ್ಟಿಗೆ ಹಾಕಿಬಿಡ್ತೀನಿ. ಇನ್ನೂ ಸ್ವಲ್ಪ ಬೆಂದ್ಬಿಡುತ್ತೆ, ಮತ್ತೇನಾಗಲ್ಲ. ಈಗ ಇದನ್ನು ಮಾಡ್ತೀನಿ. ವೆಜ್ ಕಟ್ಲೆಟ ಯಾವ ಥರ ಮಾಡೋದು ಅಂಥೇಳಿ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ವೆಜ್ ರೋಲ್ ಕಟ್ಲೆಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇವಾಗ ಮಾಡಿದ್ದೆ, ಹಾಳು ಮಾಡಿಬಿಟ್ಟಿದ್ದೀನಿ ನಾನು ವೆಜ್ ಕಟ್ಲೆಟ್ ಮಾಡ್ಲಿಕ್ಕೆ ಹೋಗಿ. ಕಟ್ಲೆಟ್ಗಳನ್ನು ನೋಡಿ ಸಖತ್ತಾಗಿ ಬಂದಿದೆ. ಈಗ ಮಾತ್ರ ವೆಜ್ ಕಟ್ಲೆಟ್ ರೋಲ್ ಮಾಡಿದ್ದೀನಿ ಇವತ್ತು, ತುಂಬ ಚೆನ್ನಾಗಿ.
ಬಂದಿದೆ. ನಾನು ಮಾಡಿರೋದು 7 ವೆಜ್ ಕಟ್ಲೆಟ್ ಮಾಡಿದ್ದೆ, ಜಾಸ್ತಿ ಮಾಡಿಲ್ಲ ನೋಡಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ. ಇನ್ನು ಇಲ್ಲಿ 3 ಫ್ರೈ ಆಗ್ತಾ ಇದ್ದಾವೆ, ಇಲ್ಲಿ 4 ಫ್ರೈ ಮಾಡಿದ್ದೇನೆ. ಸ್ನೇಹಿತರೆ, ನಿಮ್ಮನ್ನೊಂದು ಮಾತು ಕೇಳಬೇಕು. ತುಂಬ ದಿನ ಆಯಿತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ, ಯೂಟ್ಯೂಬಲ್ಲಿ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಆಯಿತು. ವಿಡಿಯೋಗಳನ್ನು ಮಾಡಬೇಕಾದ್ರೆ ಏನು ಗೊತ್ತಾ, ತುಂಬ ಜನಕ್ಕೆ ಅದೊಂದು ಇದೆ, ಏನಪ್ಪ ಇವರು ಈ ಥರ ಮಾಡಿ ಫೋನಲ್ಲಿ ಎಲ್ಲ ಬಿಡ್ತಾ ಇದ್ದಾರೆ, ಎಲ್ಲ ಜನ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಸಂಬಂಧಿಕರಿಗೆ ಆಯಿತು, ಮನೆಯವರಿಗೆ ಆಯಿತು, ಏನೇ ಆದ್ರೂ ನನ್ನ ಮನೆಯಲ್ಲಿಲ್ಲ ಯಾರಿಗೂ. ನನ್ನ ಗಂಡನ ಪರ್ಮಿಷನ್ ತೊಗೊಂಡೆ ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ಮಾಡ್ಬೇಕಾದ್ರೂ ಭಯ ಆಗಿತ್ತು. ನನ್ನ ಗಂಡನೇ ತುಂಬ ಸಪೋರ್ಟ್ ಮಾಡಿದ್ದು ಅದಕ್ಕೆ, ಮಾಡು ಅಂಥೇಳಿ. ಆದರೆ ಸಂಬಂಧಿಕರಿಗೆ, ನಾನು ಬೇರೆ ಜನಕ್ಕೆ ಹೋಗಲ್ಲ, ಸಂಬಂಧಿಕರಿಗೆ ನಾನು ಮಾಡ್ತಾ ಇರುವಂಥ ಕೆಲಸ ತುಂಬಾ ದೊಡ್ಡದಂದರೆ ದೊಡ್ಡ ತಪ್ಪು ಅನ್ನಿಸ್ತಾ ಇದೆ ಅಂತೆ ಅವರಿಗೆ. ಯಾಕಂದರೆ ಫೋನಲ್ಲೆಲ್ಲ ಬರ್ತಾ ಇದೆಯಲ್ಲ, ಅಂದರೆ ಎಲ್ಲರೂ ಫೋನಲ್ಲಿ ಬಂದರೆ ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ಲ. ಬೇರೆಯವ್ರು ಮಾಡಿರೋವಂಥದ್ದು ನಮಗೆ ಮಾಡೋಕ್ಕಾಗಲ್ಲ, ನಾವು ಮಾಡ್ತಿರೋವಂಥದ್ದು ಬೇರೆಯವ್ರಿಗಾಗಲ್ಲ. ನಾನು ಮಾಡ್ತಾ ಇರೋದೇನು, ನನ್ನ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀನಿ, ಒಂದು ರೆಸಿಪಿ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ನಾನು ಬೇರೆ ಯಾವುದನ್ನು ನೋಡಿ, ಎಲ್ಲಿ ಹೊರಗಡೆ ಹೋದರೂ ಒಂದು ವಿಡಿಯೋ ಮಾಡಲ್ಲ ನಾನು. ಯಾಕೆಂದರೆ ಸಂಬಂಧಿಕರು ಇರ್ತಾರೆ, ಅವ್ರ ಪರ್ಮಿಷನ್ ತೊಗೊಳಕ್ಕಿಂತ ಅವ್ರನ್ನ ಕೇಳೋದೇ ಬೇಡ. ಅವ್ರ ಕಡೆ ಯಾಕೆ ನಾನು ಅನ್ನಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಯಾವತ್ತೂ ಯಾರ ಮನೆಗೆ ಹೋದರೂ ವಿಡಿಯೋ ಮಾಡಲ್ಲ. ನಮ್ಮ ಅಮ್ಮನ ಮನೆಗೆ ಹೋದರೆ ನಾನು ಮುಂಚಿತವಾಗಿ ವಿಡಿಯೋನ ಮಾಡಲ್ಲ. ಯಾಕಂದರೆ ನಮ್ಮಮ್ಮ ಏನೋ ಅಂತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಬೇರೆಯವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ನನಗೆ ತುಂಬ ಸರ್ತಿ ಹೇಳ್ತಾ ಇದ್ದಾರೆ, ನನ್ನ ಮನೆಯವರೇ ಹೇಳ್ತಾ ಇದ್ರು, ಇಲ್ಲ ಹಾಗೆ ಮಾಡಬೇಡ, ನೀನು ಹೀಗೆ ಮಾಡಬೇಡ ಅಂಥೇಳಿ. ಅಲ್ಲ, ನಾನೇನು ತಪ್ಪು ಕೆಲಸ ಮಾಡಿಲ್ಲಲ್ಲ. ನಾನು ಒಂದು ಕೇಳ್ತೇನೆ, ನಮ್ಮ ಮನೆಯವರಿಗೆ ಬೇರೆಯವರಿಗೆ, ನನ್ನ ಗಂಡನಿಗೆಲ್ಲ ಬೇರೆಯವರಿಗೆ, ನಮ್ಮ ಮನೆಯಲ್ಲೇ ಸಂಬಂಧಿಕರಿಗೆ ಬಂದು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಏನಾಗ್ತಿದೆ ಅದನ್ನು ನೋಡ್ಕೊಳ್ಳಿ ಮೊದಲಿಗೆ, ಬೇರೆಯವ್ರದ್ದು ಯಾಕೆ ನಿಮಗೆ ಬೇಕು? ನಿಮ್ಮ ಮನೆಯಲ್ಲಿ ಏನಾಗ್ತಿದೆ ಏನಾಗ್ತಾ ಇಲ್ಲ ಅದನ್ನು ನೋಡ್ಕೊಳ್ಳಿ. ನಮ್ಮ ಬಗ್ಗೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ, ನಿಮಗೆ ಸಾಕಷ್ಟು ಕೆಲಸಗಳು ಇರುತ್ತೆ. ನಾವೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಕೇಳ್ತಾರಂತೆ, ಇಷ್ಟೊಂದು ರೆಸಿಪಿ ಮಾಡಿ ಹಾಕ್ತಾಳೋ ಪ್ರೇಮ, ಇವಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ನನಗೆ ಯೂಟ್ಯೂಬ್ನವ್ರು ಕೊಡ್ತಾ ಇದ್ದಾರಲ್ಲ, ನಿಮಗೆ ಯಾಕ್ರಿ ಅಷ್ಟು ಚಿಂತೆ? ನಮ್ಮ ದುಡ್ಡು ತರೋದು ಬಿಡೋದು. ಒಂದು ಸಂಬಂಧಿಕರಿಗೆ ಹೇಳ್ತೀನಿ, ಬೇರೆಯವ್ರಿಗೆ ಹೇಳ್ತೀನಿ, ಏನೇ ಕೆಟ್ಟ ಕೆಲಸ ಮಾಡಿದ್ರು ಬಂದು ಕೇಳಿ ನನ್ನನ್ನು ನೀವು. ನಾನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ಒಂದು ರೆಸಿಪಿ ಮಾಡಿ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ನಾವು ಏನು ತಿಂತೀವೋ ನೋಡಿ, ಎಲ್ಲರೂ ಕೇಳ್ತಾ ಇದ್ದೀರಿ, ಅಯ್ಯೋ ಇಷ್ಟೊಂದು ರೆಸಿಪಿ ಮಾಡ್ತಾಳೆ ಹಾಗೆ ಹೀಗೆ ಅಂತ. ನೋಡಿ, ನಾನು ವೆಜ್ ಕಟ್ಲೆಟ್ ಮಾಡಿದ್ದೀನಿ, ನಾನು ಇಲ್ಲ ಅಂತಲ್ಲ. 7 ರೋಲ್ಗಳನ್ನು ಮಾತ್ರ ಮಾಡಿದ್ದೀನಿ ನಾನು. ಇಲ್ಲಿ 4 ರೋಲ್ ಇದೆ, ಇಲ್ಲಿ 3 ರೋಲ್ ಇದೆ, ಸಾಕು ನನಗೆ, ನನ್ನ ಗಂಡನಿಗೆ, ನನ್ನ ಮಗಳಿಗೆ. ನನ್ನ ಮಗ ಹಾಸ್ಟೆಲಲ್ಲಿ ಇದ್ದಾನಲ್ಲ, ಇಷ್ಟು ಸಾಕು ನನಗೆ. ನಾನೇನು ಇಷ್ಟೊಂದು ಅಡುಗೆ ಮಾಡಿ ಎಲ್ಲ ಹಾಳು ಮಾಡೋದಿಲ್ಲಲ್ಲ. ನೀವು ಕೇಳ್ತೀರಲ್ಲ, ಡೈರೆಕ್ಟ್ ನೀವು ನಮ್ಮ ಸಂಬಂಧಿಕರಾದರೆ ಬಂದು ನನ್ನನ್ನು ಕೇಳಿ, ಬೇರೆಯವ್ರ ಮುಂದೆ ಹೇಳಲಿಕ್ಕೆ ಹೋಗಬೇಡಿ ನೀವು. ಯಾಕೆ ನೀ ಈ ಥರ ಮಾಡ್ತಾ ಇದ್ದೆ ಅಂತ. ಅವಾಗ ನಾನು ನಿಮಗೆ ಏನು ಉತ್ತರ ಕೊಡ್ತೀನಿ, ನಾನು ಉತ್ತರ ಕೊಡ್ತೀನಿ. ನನ್ನ ತಾಯಿ ಕೊಡಬೇಡ, ನನ್ನ ಅಕ್ಕಂಗಿಯರು ಕೊಡಬೇಡ, ಯಾರು ಕೊಡಬೇಡ ನಿಮಗೆ ಉತ್ತರ. ನಿಮ್ಮ ಮನೆಯಲ್ಲಿ ಏನಾಗ್ತಿದೆ ಅನ್ನೋದು ನಾನು ಈಗ ಬಂದು ಹೇಳಿದರೆ ಅದು ನಿಮ್ಗೆ ಇದು ಆಗುತ್ತೆ. ಹೇಳೋದು ಬೇಡ, ಮೊದಲಿಗೆ ಕೇಳ್ಕೊಳ್ಳೋದು. ಈಗ ಈ ಥರ ಮಾಡಿದಕ್ಕೆ ಯಾವುದೇ ಆದ್ರೂ ಒಬ್ಬರನ್ನ ದೂರಬಾರ್ದು. ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅನ್ನೋದು ಮೊದಲಿಗೆ ನೋಡಿಕೊಂಡು ನೀವು ಮಾತಾಡಬೇಕು ಬೇರೆಯವ್ರ ಬಗ್ಗೆ. ನಿಮ್ದೆಲ್ಲ ಮುಚ್ಚಿಟ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪಲ್ವಾ ಅದು? ನಾನು ಅದು ಒಂದೇ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರದ್ದು ಹೇಗಿದ್ದಾರೆ ಹೇಗಿಲ್ಲ ಅನ್ನೋದು ನೋಡ್ಕೊಂಡು ಮಾತಾಡ್ಕೋಬೇಕು. ಮಾತಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ. ಹೌದು, ನನ್ನ ಗಂಡನ ನಾನು ಹೊರಗಡೆ ಕಳಿಸೋದಿಲ್ಲ, ನನ್ನ ಗಂಡನ ಸಪೋರ್ಟ್ ಆಗಿ ನಿಲ್ಬೇಕಂತ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅದು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಕೆಲಸ ಅಂತಲ್ಲ. ಹೊರಗಡೆ ಹೋಗಿ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತೇವೆ ಅಂತ ಎಲ್ಲೆಲ್ಲಿ ಹೋಗ್ತಾರೆ, ಆ ಥರ ಇಲ್ವಲ್ಲ. ನಾನು ಮಾಡ್ತಾ ಇರೋದು ಮನೆ ಕೆಲಸ. ನನ್ನ ಗಂಡ ಆಯ್ತು, ನನ್ನ ಮಕ್ಕಳಾಯ್ತು, ನಾನು ನೋಡ್ತಾ ಇದ್ದೀನಲ್ಲ. ನಿಮ್ಮ ಮನೆಯವರ ಹಾಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲಲ್ಲ ತಿರ್ಗಾಡ್ಲಿಕ್ಕೆ. ನೀವು ಕೇಳ್ತಾ ಇದ್ದೀರಂತೆ. ಕೇಳಬೇಕಾದ್ರೆ ಒಬ್ರು ಒಟ್ಟಿಗೆ ಮಾತಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾತಾಡುವಾಗ ಬೇರೆಯವ್ರಿಗೆ ಮಾತಾಡ್ಬೇಕಾದ್ರೆ ನಿಮ್ಮ ಮನೇಲಿ ಏನಾಗ್ತಿದೆ ಅದನ್ನ ನೋಡ್ಕೊಳ್ಳಿ. ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಯಾವತ್ತು ನಾನು ಏನೇ ಕೆಲಸ ಮಾಡಿದ್ರು ನನ್ನ ಗಂಡ ಸಪೋರ್ಟ್ ಇದ್ದಾನೆ, ಯಾವತ್ತು ಮಾಡಕ್ ಹೋಗಲ್ಲ. ನಿಮ್ಗೆ ಇದು ಇದ್ದಾರೆ, ನಮ್ಮ ಯಜಮಾನ್ರು ನೋಡ್ಲಿಕ್ಕೆ ಅಷ್ಟು ಸೈಲೆಂಟ್ ಇದ್ದಾರೆ, ಆದ್ರೂ ಯಾವುದಕ್ಕೂ ಅಂತ ಇದ್ರು ಅವರಲ್ಲ. ಅವರು ಮಾತಾಡ್ತಾ ಇದ್ದೀರಲ್ಲ,
ನಾನು ಅದಕ್ಕೆ ಹೇಳೋದು, ಬೇರೆಯವ್ರ ಬಗ್ಗೆ ಏನೇ ಮಾತಾಡ್ಬೇಕಾದ್ರೆ ಅವ್ರು ಹೇಗಿದ್ದಾರೆ, ಅವ್ರ ಫ್ಯಾಮಿಲಿ ಹೇಗಿದೆ ಅದನ್ನ ತಿಳ್ಕೊಂಡು ಮಾತಾಡಿ. ನಮ್ಮ ಅಪ್ಪ ಅಮ್ಮ ಬೆಳೆಸಿರೋ ರೀತಿ ಹೊರಗಡೆ ಹೋಗಿ ದುಡಿಬೇಕಂತ ಅಲ್ಲ, ಹೊರಗಡೆ ಹೋಗಿ ದುಡಿದು ಬಂದ್ರೇನೆ ಅದು ದುಡಿಮೆ ಅಂತ ಅನ್ನಿಸ್ಕೊಳ್ಳಲ್ಲ. ಮನೆಯಲ್ಲಿದ್ರು ದುಡಿಮೆ ಅನ್ನಿಸ್ಕೊಳ್ತಲ್ಲ ಅದು. ಇಡೀ ದಿನ ಹೊರಗಡೆ ಹೋಗಿ ದುಡಿಕ್ಕಿಂತ ನಮ್ಮ ಮನೆಯಲ್ಲೇ ದುಡಿತಾ ಇದ್ದೀನಿ. ನನ್ನ ಗಂಡನಿಗೆ ಹೊರೆ ಆಗಿ ಒಬ್ಬರೇ ದುಡಿದು ಸಾಕಾಗಲ್ಲ. ಈಗ ಒಬ್ಬರೇ ದುಡಿದ್ರೆ ಎಷ್ಟು ಸಾಕಾಗುತ್ತೆ? ಯಾಕೆ ನಿಮ್ಗೆ ಅಂದ್ರೆ ನಾನು ಈ ತರ ದುಡಿತಾ ಇದ್ದೀನಿ, ನಿಮ್ಗೆ ಹೊಟ್ಟೆ ಕಿಚ್ಚು ಪಡೆದ್ರೆ ಫ್ರಿಜ್ಜಲ್ಲಿ ಹೋಗಿ ಐಸಿದ್ರೆ ಐಸ್ ತಿಂದು ತಣ್ಣಗ ಇರ್ರಿ. ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಮೊದಲಿಗೆ ಮಾತಾಡುವಾಗ ನಿಮ್ಮ ಫ್ಯಾಮಿಲಿ ಹೇಗಿದೆಯೋ ಅದನ್ನ ಮೊದಲು ತಿಳ್ಕೊಂಡು ಮಾತಾಡ್ಕೊಳ್ಳಿ ನೀವು. ಅದು ನಿಮಗೆ ಶೋಭೆ ತರುವಂಥದ್ದು. ಮೊದಲು ನಿಮ್ಮ ಮನೆಯಲ್ಲಿ ಇರುವಂಥದ ಹೆಗ್ಗನ ಗುದ್ದುಗಳನ್ನ ಮುಚ್ಕೊಳ್ಳಿ ಮಾತಾಡ್ಬೇಕಾದ್ರೆ. ತುಂಬಾ ದಿನದಿಂದ ಐತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ವರ್ಷ ಆಗ್ತಾ ಬಂತು. ಅವಾಗ್ಲಿಂದ ಕೇಳ್ತಾ ಇದ್ದೀನಿ. ಸುಮ್ಮನೆ ಇವತ್ತು ಸುಮ್ಮನೆ ಆಗ್ತಾರೆ, ನಾಳೆ ಸುಮ್ಮನೆ ಆಗ್ತಾರೆ ಆಗೋದೇ ಇಲ್ಲಲ್ಲ. ಅದಕ್ಕೆ ಇಂಥ ಸಂಬಂಧಿಕರು ಇರೋ ಬದ್ದಲ್ಲಿ ಇಲ್ಲೇ ಇರೋದೇ ಬೆಸ್ಟ್. ನಮಗೆ ಸಂಬಂಧಿಕರು ಬೇಡ, ಅದಕ್ಕೆ ಹೋಗೋರೆ ನಮ್ಮವ್ರೀಗ. ಸಂಬಂಧಿಕರು ನಮ್ಮವ್ರು ಆಗಲ್ಲ ನನಗನ್ಸಿದ ಮಟ್ಟಿಗೆ ಯಾವತ್ತಿಗೂ. ಈ ತರ ಇದ್ದಾರೆ ಈಗ ಜನ ಮಾತಾಡೋದು ನೋಡಿ. ಸಾಕು ಸ್ನೇಹಿತರೆ, ನನಗೂ ಯಾಕಂದ್ರೆ ಇಷ್ಟು ದಿನ ಇಷ್ಟು ಜೋರಾಗಿ ನಾ ಯಾವತ್ತು ಇಷ್ಟು ರ್ಯಾಶ್ ಆಗಿ ಯಾವತ್ತು ನಾ ಯಾರಿಗೂ ಮಾತಾಡಿಲ್ಲ. ನನಗೆ 3 ವರ್ಷದಿಂದ ಸಾಕಾಗಿಬಿಟ್ಟಿತ್ತು. ಇವತ್ತು ನನಗೆ ಮಾತಾಡಲೇಬೇಕಾಗಿ ಬಂದಿದೆ, ಅದಕ್ಕಾಗಿ ಮಾತಾಡಿದೆ. ತುಂಬಾನೇ ಬೇಜಾರಾಯ್ತು ನನಗೂ ಕೂಡ. ನಮ್ಮ ಮನೆಯವರು ಅದೇ ಹೇಳಿದ್ರು, ಯಾರು ಮಾತಾಡಿದಾರಲ್ಲ ಅವ್ರ ಫೋನ್ ನಂಬರ್ ತಗೊಂಡು ಸರಿಯಾಗಿ ಅವ್ರ ಫೋನಲ್ಲೇ ನಾನು ಮಾತಾಡ್ತೀನಿ ಕೊಡಂದ್ರು. ನೋಡಿ, ಅವ್ರು ಮಾತಾಡಿದ್ದು ಹೆಣ್ಮಕ್ಳು, ನನ್ನ ಗಂಡ ಮಾತಾಡಿದ್ರೆ ತಪ್ಪಾಗುತ್ತೆ. ಅದಕ್ಕೆ ನಾನೀಗ ನಿಮ್ಗೆ ವಾರ್ನ್ ಮಾಡ್ತಾ ಇದ್ದಿ, ಯಾರಿಗಾದ್ರೂ ಬಂದು ಅನ್ನೋಕ್ಕಿಂತ ಮುಂಚೆ ಸರಿಯಾಗಿ ಡೈರೆಕ್ಟ್ ಆಗಿ ಬೇರೆಯವ್ರ ಮುಂದೆ ಅನ್ಬೇಡಿ. ನನ್ನ ಹತ್ರ ಬಂದು ಹೇಳಿ ನೀವು ಏನ್ ಮಾಡ್ತಾ ಇದ್ದೀಯ ಅಂತ ನನ್ನನ್ನು ಕೇಳಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ಈ ತರ ಬೇರೆಯವ್ರ ಬದಲು ಮಾತಾಡೋದು ತಪ್ಪಲ್ವಾ ನಿಮಗೆ? ತಪ್ಪು ಅನ್ಸೋದಿಲ್ವಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ವೆಜ್ ಕಟ್ಲೆಟ್ ರೆಡಿ ಇದೆ. ರೋಲ್ ಕಟ್ಲೆಟ್ಟು ಇದರ ರೆಸಿಪಿ ಕೂಡ ಇವತ್ತೇ ಬರುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನನಗೆ, ಅದಕ್ಕಾಗಿ ಮಾತಾಡಿದ್ದೇನೆ. ನಾ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾರ ಹೆಸರು ತೊಗೊಂಡಿಲ್ಲ. ಯಾಕೆ ಅಂದರೆ ಹೆಸರು ತೊಗೊಂಡ್ರೆ ಅದು ಪರಿಣಾಮನೇ ಬೇರೆ ಆಗುತ್ತೆ. ಹೆಸರು ನಾನು ತೊಗೊಂಡು ಮಾತಾಡೋದಕ್ಕೆ ಹೋಗಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪದೇ ಬಂದು ಇನ್ನೊಬ್ರ ಹತ್ರ ಮಾತಾಡಬೇಡಿ. ಇನ್ನೊಂದ್ಸತಿ ಮಾತಾಡಿದ್ರೆ ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತೇನೆ ನಾನು ಮಾತಾಡಲಿಕ್ಕೆ, ಆಯ್ತಾ? ಈಗ ಇದರ ರೆಸಿಪಿ ಬರುತ್ತೆ ನೋಡಿ. ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ. ಹವೆ ಮೇಲೆ ಬೇಯಿಸಲಿಕ್ಕೆ ತರಕಾರಿಗಳನ್ನ ಕಟ್ ಮಾಡಿ ಇಟ್ಟಿದ್ದೆ. 1 ಬೌಲು ಇಲ್ಲಿ ಬೀನ್ಸ್ ಇದನ್ನು ತಗೊಂಡಿದ್ದೀನಿ, ಬೀಟ್ರೂಟು, 1 ಬೌಲು ಕ್ಯಾರೆಟ್, 1 ಬೌಲು ಬೀನ್ಸು, 1 ಬೌಲು ಮೆಕ್ಕೆಜೋಳ ಹಸಿದು ಸ್ವೀಟ್ ಕಾರ್ನ್ ಬರುತ್ತೆ ನೋಡಿ ಅದು, 1 ಬೌಲು ಒಣ ಬಟಾಣಿಯನ್ನ ರಾತ್ರಿ ನೆನೆಸಿ ಇಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಬೇಯಿಸಿಟ್ಟಿದ್ದೆ ಆಲ್ರೆಡಿ, ಅದಕ್ಕಾಗಿ ಹಾಕಿಲ್ಲ. ನೀವೇನಾದ್ರೂ ಬೇಯಿಸ್ಕೊಂಡಿರ್ಲಿಕ್ಕೆ ಇದರಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೊಳ್ಳಿ. ಈಗ ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೆ, ನೀರು ಹಾಕಿ, ನೀರು ಕಾಯ್ತಾ ಇದೆ. ಅದಕ್ಕೆ ಹವೆ ಮೇಲೆ ಬೇಯಿಸ್ಲಿಕ್ಕೆ ಈ ತರ ನಾನು ಇಟ್ಕೊಂಡೆ. ಅದ್ರ ಮೇಲೆ ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಇದು ಹವೆ ಮೇಲೆ ಬೇಯಿದ್ರೇನೆ ಚೆನ್ನಾಗಿರತ್ತೆ, ನೀರಲ್ಲಿ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಇಲ್ಲಿ ನಾನು 10 ರಿಂದ 15 ನಿಮಿಷ ಬಿಟ್ಟಿದ್ದೇನೆ. ನೀವು ಇಲ್ಲಾಂದ್ರೆ ಕುಕ್ಕರ್ ಅಲ್ಲಿ ಕೂಡ ಬೇಯಿಸ್ಕೋಬಹುದು. 4 ರಿಂದ 5 ವಿಜಿಲನ್ನ ಬರ್ಸ್ಕೊಳ್ಳಿ, ಚೆನ್ನಾಗಿರತ್ತೆ. ಇಲ್ಲಿ ನೋಡಿ ಬೆಂದಿದೆ, ಇಲ್ಲ ನೋಡ್ತಾ ಇದ್ದೀನಿ ಬೆಂದಿದೆ. ಇದನ್ನೀಗ ಎತ್ತಿ ಇಟ್ಕೋತೇನೆ. ಇಲ್ಲಿ ಒಂದು ಬೌಲಿಗೆ ಎಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ. ಸುಡು ಇರುವಾಗಲೇ ಹಾಕೊಳ್ಳಿ, ಆರಿಸಬಾರ್ದು, ಮತ್ತೆ ಗಟ್ಟಿ ಆಗುತ್ತೆ. ಇಲ್ಲಿ ಮಾಡಿಟ್ಟಿರೋ ನಾನು ಏನ್ ಮೊದಲಿಗೆ ಬೇಯಿಸಿಟ್ಟಿದ್ನಲ್ಲ ಆಲೂಗಡ್ಡೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಈಗ ಒಂದು ಮ್ಯಾಶರ್ ತಗೊಂಡು ಅದನ್ನೆಲ್ಲವನ್ನು ಮ್ಯಾಶ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರತ್ತೆ. ಇದು ಫುಲ್ ಮ್ಯಾಶ್ ಆಗ್ಬೇಕೀಗ. ಈ ತರ ನಮಗೆ 80% ಇದಷ್ಟು ಎಲ್ಲ ಮ್ಯಾಶ್ ಆಗಬೇಕು. ಈ ತರ ಈಗ ಇದು ಎಲ್ಲ ಮ್ಯಾಶ್ ಆಗಿದೆ. ಇದಕ್ಕೆ ನಾನು 1/4 ಬೌಲ್ನಷ್ಟು ಬ್ರೆಡ್ ಕ್ರಮ್ಸ್ ಅನ್ನ ಹಾಕ್ತಾ ಇದ್ದೀನಿ ನೋಡಿ. ಈ ಬ್ರೆಡ್ ಕ್ರಮ್ಸ್ ಹಾಕ್ಲೇಬೇಕು, ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಮ್ಯಾಂಗೋ ಪೌಡರ್ ಹಾಕ್ತಾ ಇದ್ದೀನಿ 1/4 ಟೇಬಲ್ ಸ್ಪೂನ್ ಅಷ್ಟು, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು, ಇಲ್ಲಿ ಗರಂ ಮಸಾಲೆ 1 ಟೇಬಲ್ ಸ್ಪೂನು, ಹಾಗೆ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನು, ಮತ್ತೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೇನೆ. ಇದು ಗಟ್ಟಿಯಾಗಿ ಇರಬೇಕು, ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆ ಇನ್ನೂ ಏನಾದ್ರೂ ಸ್ವಲ್ಪ ಮಿದು ಅನಿಸಿದ್ರೆ ಬ್ರೆಡ್ ಕ್ರಮ್ಸ್ ಅನ್ನ ಹಾಕೊಳ್ಳಿ ನೋಡಿ. ಈ ತರ ನಾನೀಗ ಇದನ್ನೆಲ್ಲ ಈಗ ಮಿದುವಾಗಿ ಗಟ್ಟಿಯಾಗಿ ಕಲಿಸಿಟ್ಟಿದ್ದೀನಿ. ಇದಕ್ಕೆ ಈಗ ರೋಲ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ, ಕಟ್ಲೆಟ್ ತರ ರೋಲ್, ತುಂಬಾ ಚೆನ್ನಾಗಿರುತ್ತೆ ಇದು.
ಮಕ್ಕಳಿಗಂತೂ ಖುಷಿ ಆಗುತ್ತೆ. ಈ ತರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಹೊರಗಡೆ ಹೋಗಿ ತಿನ್ನೋ ಬದಲು ಈ ತರ ನಾವು ಮನೆಯಲ್ಲೇನೆ ಮಾಡ್ಕೊಂಡು ತಿನ್ಬಹುದು. ಇದೇ ತರ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಈಗ ಇಲ್ಲಿ ಸೈಡಿಗೆ ಇಟ್ಮೇಲೆ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಹಾಗೆ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್, ಸ್ವಲ್ಪ ಚಿಟಿಕೆ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತೇನೆ. ಯಾಕೆ ಅಂದ್ರೆ ಕೋಟಿಂಗ್ ಕೊಡ್ತಿರ್ತೀವಿ, ಸ್ವಲ್ಪ ಮೇಲ್ಗಡೆಯಿಂದ ಖಾರವಾಗಿರ್ಲಿ ಅಂತೇಳಿ ಚೆನ್ನಾಗಿರುತ್ತೆ ಈ ತರ. ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಗಂಟಿಲ್ಲದ ಹಾಗೆ ಕಲಸಿ ಎತ್ತಿ ಇಟ್ಕೋತೀನಿ ನಾನು. ಇದಕ್ಕೆ ಗಂಟಿಲ್ಲದ ಹಾಗೆ ನೋಡಿ, ಇಲ್ಲಿ ಏನು ನಾನು ಕಟ್ಲೆಟ್ ರೋಲ್ ಅನ್ನ ಮಾಡಿಟ್ಟಿದ್ನಲ್ಲ, ಇಲ್ಲಿ ಸೈಡಿಗೆ ನೋಡಿ ಇದು ಮೆಕ್ಕೆಜೋಳದ್ದು ಇದು ಸಿಗುತ್ತೆ ನೋಡಿ, ಫ್ಲೇಕ್ಸ್, ಮೆಕ್ಕೆಜೋಳದ ಕಾರ್ನ್ ಫ್ಲೇಕ್ಸ್ ಅಂತೇಳಿ ಅಂಗಡಿಯಲ್ಲಿ, ಅದನ್ನ ನಾನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಎತ್ತಿಟ್ಕೊಂಡಿದ್ದೇನೆ. ಇಲ್ಲಿ ಏನ್ ನಾನು ರೆಡಿ ಮಾಡಿಟ್ಟಿದ್ನಲ್ಲ ಮೈದಾ ಹಿಟ್ಟು, ಅದನ್ನ ಕೂಡ ರೆಡಿ ಮಾಡಿಟ್ಟಿದ್ದೇನೆ. ಈಗ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಟ್ಲೆಟ್ಗಳ ರೋಲ್ ಅನ್ನ ನೋಡಿ ಇಲ್ಲಿ ಇದರಲ್ಲಿ ಅದ್ದುತ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಮತ್ತೆ ಮೈದಾ ಹಿಟ್ಟು ಏನ್ ಕಲಿಸಿಟ್ಟಿದ್ನಲ್ಲ ಅದರಲ್ಲಿ ಕೋಟಿಂಗ್ ಕೊಡ್ಲಿಕ್ಕೆ ಈ ತರ ಸ್ಪೂನ್ ಇಂದ ಹಾಕೊಳ್ಳಿ. ಇದನ್ನ ಎತ್ತಿ ಈಗ ನಾವು ಮೆಕ್ಕೆಜೋಳದಿಂದ ಏನು ಫ್ಲೇಕ್ಸ್ ಅಲ್ಲಿ ಅದ್ಬೇಕಾಗತ್ತೆ. ನಾವು ಬ್ರೆಡ್ ಕೋಟಿಂಗ್ ಕೊಟ್ರೆ ಚೆನ್ನಾಗಿರಲ್ಲ, ಅದಕ್ಕಾಗಿ ನಾನು ಮೆಕ್ಕೆಜೋಳದನ್ನ ಫ್ಲೇಕ್ಸ್ ಅನ್ನ ರೆಡಿ ಮಾಡಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ನೋಡಿ. ಈ ತರ ಅದು ಕೈಗೆ ಅಂಟೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಒಡೆಯುವುದಿಲ್ಲ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ತರ ಈಗ ಎಲ್ಲವನ್ನು ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದೆ. ಆಲ್ರೆಡಿ ಎಣ್ಣೆ ಕೂಡ ನಾನಿಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದಕ್ಕಾಗಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆನ ಕಾಯಿಸ್ಕೊಂಡು ಗ್ಯಾಸ್ ಅನ್ನ ಸ್ಲೋ ಮಾಡ್ಕೊಳ್ಳಿ, ಫುಲ್ ಸ್ಲೋ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಅದು ನೋಡಿ. ಈಗ ಎಣ್ಣೆಯಲ್ಲಿ ಮುಳುಗುವಷ್ಟು ಹಾಕಿ ಈಗ ನಾನು 4 ಹಾಕಿದ್ದೇನೆ. ಇದನ್ನೆರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಹೋಟೆಲಲ್ಲಿ ತಂದು ತಿನ್ನೋಕ್ಕಿಂತ ಇದೇ ತರ ಮನೆಯಲ್ಲಿ ಮಾಡಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ. ಸ್ನೇಹಿತರೆ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ. ಆದಷ್ಟು ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ ರೆಡಿ ಆಗಿದೆ ಈಗ ರೋಲ್ ಕಟ್ಲೆಟ್ ಅನ್ನ. ಒಂದು ನಾನು ಪ್ಲೇಟಿಗೆ ಟಿಶ್ಯೂ ಪೇಪರ್ ಅನ್ನು ಹಾಕೊಂಡಿದ್ದೆ, ಎಣ್ಣೆ ಹೀರ್ಕೊಳ್ಳುತ್ತೆ ಅಂತೇಳಿ. ಈಗ ನೋಡಿ ಕಟ್ಲೆಟ್ ರೋಲ್ ರೆಡಿ ಆಗಿದೆ. ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನಾನು ಇಲ್ಲಿ ಟೊಮೆಟೊ ಸಾಸ್ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ. ಟೊಮೆಟೊ ಸಾಸ್ ಒಟ್ಟಿಗೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಷ್ಟೇ ನೋಡಿ. ಒಳಗಡೆ ಅಂತೂ ಸಾಫ್ಟ್ ಆಗಿ, ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವೀಟ್ ಕಾರ್ನ್ ಒಂದೊಂದು ಬಾಯಲ್ಲಿ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.